ತಪ್ಪದೇ ಒಂದು ಕ್ಷಣ ತಾಳಿರಿ, ನಿಮ್ಮ ಕಿವಿಗಳು ಇಷ್ಟು ಅದ್ಭುತ ಕೆಲಸ ಮಾಡಬಹುದು ಅಂತ ಗೊತ್ತಿದೆಯಾ? ಬಹುತೇಕ ಜನರಿಗೆ ಇದರ ಬಗ್ಗೆ ಯಾವುದೇ ಕಲ್ಪನೆ ಇಲ್ಲ. ಇನ್ನೂ ಸ್ವಲ್ಪ ಕಾಲ ನಮ್ಮ ಜೊತೆಯಲ್ಲೇ ಇರಿ, ನಿಮ್ಮ ಜಗತ್ತನ್ನು ಕೇಳುವ ರೀತಿಯನ್ನೇ ಬದಲಾಯಿಸುವ 5 ಅದ್ಭುತ ಕಿವಿ ವಿಷಯಗಳನ್ನು ಈಗ ತಿಳಿಯಲಿದ್ದೀರಿ. ಫ್ಯಾಕ್ಟ್ 1. ನಿಮ್ಮ ಕಿವಿಗಳು ಎಂದಿಗೂ ದೊಡ್ಡದಾಗದನ್ನ ನಿಲ್ಸೋದಿಲ್ಲ. ನಿಮಗ್ ಗೊತ್ತಾ, ನಮ್ಮ ಕಿವಿಗಳು ಪ್ರತಿ ವರ್ಷ 0.2 ಮಿಲಿಮೀಟರ್ನಷ್ಟು ಬೆಳೆಯುತ್ತೆ. ಅಂದ್ರೆ 65 ವರ್ಷ ಆಗುವಷ್ಟೊತ್ತಿಗೆ ಹತ್ತತ್ರ ನಮ್ ಕಿವಿ 1 ಇಂಚ್ ವರೆಗೂ ಬೆಳೆದಿರುತ್ತೆ. ಸೊ ಅದಕ್ಕೆ ನೀವು ವಯಸ್ಸಾಗಿರೋರಿಗೆ ನೋಡಿದ್ರೆ ಅವರ ಕಿವಿ ದೊಡ್ಡದಾಗಿದೆ ಅಂತ ಅನ್ಸುತ್ತೆ. ಆಶ್ಚರ್ಯ ಅಲ್ವಾ? ಫ್ಯಾಕ್ಟ್ 2. ನೀವು ನಿಮ್ಮ ಕಣ್ಣುಗಳ ಚಲನವಲನವನ್ನ ಕೇಳಿಸ್ಕೋಬಹುದು. ನೀವು ಇದನ್ನ ಈಗಾನೇ ಟ್ರೈ ಮಾಡಿ. ನಿಮ್ ಕಣ್ಣನ್ನ ಬಲಗಡೆಯಿಂದ ಎಡಕ್ಕೆ, ಎಡಗಡೆಯಿಂದ ಬಲಕ್ಕೆ ಜೋರಾಗಿ ಮೂವ್ ಮಾಡಿ. ನಿಮ್ ಕಿವಿಲಿ ಏನಾದ್ರು ಉಶ್ ಅನ್ನೋ ಶಬ್ದ ಕೇಳಿಸ್ತಾ? ಕೇಳಿಸಿದ್ರೆ ವರಿ ಮಾಡ್ಕೋಬೇಡಿ. ನಮ್ಮ ಕಣ್ಣಿನ ಮೂವ್ಮೆಂಟ್ ನ ಕಂಟ್ರೋಲ್ ಮಾಡೋ ಮಸಲ್ ಏನಿದೆ ಅದು ನಮ್ಮ ಕಿವಿನಾಳಕ್ಕೆ ಹತ್ರ ಇರುತ್ತೆ. ಆದ್ರಿಂದ ನಾವು ನಮ್ಮ ಕಣ್ಣನ್ನ ಜೋರಾಗಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಮೂವ್ ಮಾಡಿದ್ರೆ ಉಶ್ ಅನ್ನೋ ಶಬ್ದ ಬರೋ ಚಾನ್ಸಸ್ ಇರುತ್ತೆ. ಫ್ಯಾಕ್ಟ್ 3. ನಿಮ್ಮ ಕಿವಿಗಳು ನಿಮ್ಮ ಮೆದುಳನ್ನು ರಕ್ಷಿಸುತ್ತವೆ. ನಿಮ್ಮ ಒಳಗಿನ ಕಿವಿಯಲ್ಲಿರುವ ಅಂಗಗಳು ನಿಮ್ಮ ದೇಹದ ಸಮತೋಲನದ ಜೊತೆಗೆ ವೇಗದ ವ್ಯತ್ಯಾಸವನ್ನು ಕೂಡ ಗ್ರಹಿಸುತ್ತೆ. ಸೊ ಇದು ಎಷ್ಟು ಅಕ್ಯುರೇಟ್ ಆಗಿದೆ ಅಂದ್ರೆ ಕೇವಲ 0.1 ಮಿಲಿಮೀಟರ್ನಷ್ಟು ವ್ಯತ್ಯಾಸವನ್ನು ಕೂಡ ಇದು ಗ್ರಹಿಸುತ್ತೆ. ಇದೇ ಕಾರಣಕ್ಕೆ ಅಂತರಿಕ್ಷ ಯಾತ್ರಿಕರಿಗೆ ಸ್ಪೇಸ್ ಸಿಕ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವರು ಶೂನ್ಯ ಗುರುತ್ವಾಕರ್ಷಣೆ ಅಂದ್ರೆ 0 ಗ್ರಾವಿಟೇಷನಲ್ ಪುಲ್ ಇರೋ ಕಡೆ ಕೆಲಸ ಮಾಡೋದ್ರಿಂದ ಈ ಸಿಗ್ನಲ್ಗಳು ಸ್ವಲ್ಪ ಗೊಂದಲನ ಉಂಟು ಮಾಡುತ್ತೆ. ಸೊ ಸಾಧಾರಣವಾಗಿ ಹೇಳ್ಬೇಕಂದ್ರೆ ನಮ್ಮ ಕಿವಿಗಳು ನಮ್ಮ ದೇಹದ ನ್ಯಾಚುರಲ್ ಗೈರೋಸ್ಕೋಪ್ ಆಗಿ ಕೆಲಸ ಮಾಡುತ್ತೆ. ಕಿವಿ ಗುಗ್ಗೆ ನೋಡಿದ್ರೆ ಕೆಲವೊಬ್ಬರಿಗೆ ಅಸಹ್ಯ ಆಗಬಹುದು, ಆದರೆ ಕಿವಿ ಗುಗ್ಗೆ ನಮ್ಮ ದೇಹದ ಒಂದು ನ್ಯಾಚುರಲ್ ಡಿಫೆನ್ಸಿವ್ ಮೆಕ್ಯಾನಿಸಮ್. ಸೊ ಈ ಕಿವಿ ಗುಗ್ಗೆ ನಮ್ಮ ಕಿವಿ ತಮಟೆವರೆಗೂ ಯಾವುದೇ ರೀತಿಯಾದಂತ ಬ್ಯಾಕ್ಟೀರಿಯಾ, ಕ್ರಿಮಿ, ಕೀಟಗಳು ಹೋಗದಿರೋ ರೀತಿ ತಡೆಯುತ್ತೆ. ಹಾಗೂ ಕಿವಿ ಗುಗ್ಗೆ ನ್ಯಾಚುರಲ್ ಆಗಿ ತಾನಾಗೆ ಈಚೆ ಬರೋ ವ್ಯವಸ್ಥೆ ಕೂಡ ಇರುತ್ತೆ. ಆದ್ರಿಂದ ಕಿವಿಗೆ ಇಯರ್ ಬಡ್ಸ್ ನ ಹಾಕಿ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ ಕಿವಿಗಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ಫ್ಯಾಕ್ಟ್ 5. ನಮ್ಮ 2 ಕಿವಿಗಳು ಶಬ್ದವನ್ನು ಬೇರೆ ಬೇರೆಯಾಗಿ ಗ್ರಹಿಸುತ್ತವೆ. ನಿಮ್ಮ 2 ಕಿವಿಗಳು ಶಬ್ದವನ್ನು ಬೇರೆ ಬೇರೆಯಾಗಿ ಗ್ರಹಿಸುತ್ತವೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ನಿಮ್ಮ ಬಲಗಡೆ ದಿಕ್ಕಿಂದ ಬರೋ ಶಬ್ದ ಮೊದಲು ಬಲಗಡೆ ಕಿವಿಗೆ ಕೇಳಿಸಿ ಆನಂತರ ಎಡಗಡೆ ಕಿವಿ ಕೇಳುತ್ತೆ. ಇಲ್ಲ ಎಡಗಡೆ ದಿಕ್ಕಿಂದ ಬರೋ ಶಬ್ದ ಮೊದಲು ಎಡಗಡೆ ಕಿವಿ ಕೇಳಿ ಆನಂತರ ಬಲಗಡೆ ಕಿವಿ ಕೇಳುತ್ತೆ. ಇದು ಕೇವಲ ಮಿಲಿ ಸೆಕೆಂಡ್ ನ ವ್ಯತ್ಯಾಸ ಅಷ್ಟೇ ಇರುತ್ತೆ. ಆದ್ರೆ ಈ ಮಿಲಿ ಸೆಕೆಂಡ್ ವ್ಯತ್ಯಾಸದಿಂದನೇ ನಿಮ್ಮ ಮೆದುಳು ಹೇಳಕ್ ಸಾಧ್ಯ ಈ ಶಬ್ದ ಯಾವ ದಿಕ್ಕಿಂದ ಬರ್ತಾ ಇದೆ ಅಂತ. ಇದೇ ಅಲ್ವಾ ಬಯಾಲಜಿಕಲ್ ಇಂಜಿನಿಯರಿಂಗ್ ಅಂದ್ರೆ. ನಿಮ್ಮ ಕಿವಿಗಳು ನಿಜವಾಗ್ಲೂ ಅದ್ಭುತ ಅಲ್ವಾ? ಈ 5 ವಿಷಯಗಳಲ್ಲಿ ನಿಮ್ಗೆ ಯಾವ್ದು ಹೆಚ್ಚಿಗೆ ಆಶ್ಚರ್ಯ ತಂತು? ಕಮೆಂಟ್ ನಲ್ಲಿ ಬರೀರಿ. ನಾನು ಪ್ರತಿಯೊಂದು ಕಮೆಂಟ್ನು ಓದ್ತೀನಿ. ಸೊ ಕಿವಿಗಳ ಬಗ್ಗೆ ಇದೇ ರೀತಿ ಆಶ್ಚರ್ಯಕರ ಸಂಗತಿಗಳನ್ನ ತಿಳ್ಕೊಳಕ್ಕೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.